ಯೂನಿವರ್ಸಲ್ ಫಿಲ್ಮ್ ಮೇಕರ್ ಕೌನ್ಸಿಲ್ ಅಂಡ್ ನವ ಕರ್ನಾಟಕ ಫಿಲ್ಮ್ ಅಕಾಡೆಮಿ ವತಿಯಿಂದ ಸಿಲ್ವರ್ ಸ್ಕ್ರೀನ್ ವುಮೆನ್ ಅಚೀವರ್ಸ್ ಅವಾರ್ಡ್ 2025 ಅಂಡ್ ಯೂನಿವರ್ಸಲ್ ಐಕಾನ್ ವುಮೆನ್ ಅಚೀವರ್ಸ್ ಅವಾರ್ಡ್ಸ್ 2025 ಕಾರ್ಯಕ್ರಮ ಬಸವೇಶ್ವರ ನಗರ ಪ್ರಭಾತ ಹಾಲ್ ಬೆಂಗಳೂರಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಡಾ ಲತಾ ಎಸ್ ಮುಳ್ಳೂರು, ರಾಷ್ಟ್ರೀಯ ಅಧ್ಯಕ್ಷರು, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಇವರಿಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆಗಾಗಿ ಮಹಿಳಾ ಸಬಲೀಕರಣ, ಮಹಿಳಾ ಸಮಾನತೆ ಹೋರಾಟಕ್ಕಾಗಿ ಇವರ ಸಾಧನೆಗೆ ಮಹಿಳಾ ಸಾಧಕಿ 2025 ಪ್ರಶಸ್ತಿ ನೀಡಿ ಗೌರವಿಸಿದರು. ಡಾ ಎಂಎ ಮುಮ್ಮಿಗಟ್ಟಿ, ಪ್ರೆಸಿಡೆಂಟ್ ಎನ್ಕೆಎಫ್ಎ ಅಂಡ್ ಯುಎಫ್ಎಂಸಿ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ನಟಿ ಭವ್ಯ, ಹಿರಿಯ ಕಲಾವಿದೆ ಶ್ರೀಮತಿ ರಾಧಾ ರಾಮಚಂದ್ರ, ನಟಿ ಶ್ರೀಮತಿ ಸುನೇತ್ರಾ ಪಂಡಿತ್ ಹಾಗೂ ಅನೇಕ ಬೆಳ್ಳಿತೆರೆಯ ಹಾಗೂ ಕಿರುತೆರೆಯ ಕಲಾವಿದರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಡಾ ಲತಾ ಎಸ್ ಮುಳ್ಳೂರು ಯೂನಿವರ್ಸಲ್ ಐಕಾನ್ ವುಮೆನ್ ಅಚೀವರ್ಸ್ ಅವಾರ್ಡ್ 2025 ಮಹಿಳಾ ಸಾಧಕಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಈ ಪ್ರಶಸ್ತಿಯನ್ನು ಕರ್ನಾಟಕದ ಸಮಸ್ತ ಶಿಕ್ಷಕಿಯರಿಗೆ ಹಾಗೂ ನಮ್ಮ ಸಂಘಟನೆಯ ರಾಷ್ಟ್ರ, ರಾಜ್ಯ, ಜಿಲ್ಲಾ, ತಾಲೂಕಾ ಪದಾಧಿಕಾರಿಗೆ ಸಮರ್ಪಿಸುತ್ತೇನೆ ಎಂದು ಹೇಳಿದರು. ಗೌರವಿಸಿ ಸನ್ಮಾನಿಸಿದಂತಹ ಕಾರ್ಯಕ್ರಮದ ಆಯೋಜಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಬೆಳ್ಳಿತೆರೆಯ ಹಾಗೂ ಕಿರುತೆರೆಯ ಕಲಾವಿದರು, ಮಹಿಳಾ ನಿರ್ದೇಶಕಿಯರು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಅವರು ತಮ್ಮ ಸಾಧನೆಯನ್ನು ನೋಡಿ ಅಸಾಧ್ಯವಾದ ಸಾಧನೆ ಅಂತ ಹೇಳ್ತೀನಿ. ಶಿಕ್ಷಣ ಅಂದ್ರೆ ಯಾವಾಗಲೂ ಬೇಕೇ ಬೇಕು. ಮಹಿಳೆಯರು ಒಂದು ಹೆಜ್ಜೆ ಮುಂದಿಡಬೇಕು ಅಂದ್ರೆ ಶಿಕ್ಷಣದ ಅಗತ್ಯ ಅಷ್ಟೊಂದು ಇದೆ. ಲತಾ ಎಸ್ ಮುಳ್ಳೂರು ತಮ್ಮ ಒಂದು ಸಾಧನೆಯ ಪರಿಚಯವನ್ನು ಮಾಡಿಕೊಟ್ರು. ಸಾಕಷ್ಟು ಮಹಿಳೆಯರಿಗೆ ಅವರು ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ಯೂನಿವರ್ಸಲ್ ಐಕಾನ್ ಅಚೀವರ್ಸ್ ಐಕಾನ್ ಅವಾರ್ಡ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ. ರಾಧಮ್ಮ, ಭವ್ಯ ಮೇಡಮ್ ಅವರು ಅವರಿಗೆ ನೀಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಲತಾ ಎಸ್ ಮುಳ್ಳೂರು ಅವರು ನ್ಯಾಷನಲ್ ಪ್ರೆಸಿಡೆಂಟ್, ಸಾವಿತ್ರಿಬಾಯಿ ಫುಲೆ ನ್ಯಾಷನಲ್ ವಿಮೆನ್ ಟೀಚರ್ಸ್ ಫೆಡರೇಷನ್ ನ್ಯೂ ದೆಹಲಿಯ ಅಧ್ಯಕ್ಷರಾಗಿದ್ದಾರೆ. ಅಭಿನಂದನೆಗಳು ಮೇಡಮ್. ತಮ್ಮ ಕೆಲಸ ಶ್ಲಾಘನೀಯ ಹಾಗೂ ಸಾಕಷ್ಟು ಜನರಿಗೆ ಮಾರ್ಗ ಹಾಗೂ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಇವರು ಸ್ಥಾಪಿಸಿದ ಶಿಕ್ಷಕಿಯರ ಸಂಘಟನೆ ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆದು ಈಗ ಮಹಿಳಾ ಸಬಲೀಕರಣಕ್ಕಾಗಿ, ಮಹಿಳಾ ಸಮಾನತೆಗಾಗಿ ನಾಂದಿ ಹಾಡಿದ್ದಾರೆ. ಶಿಕ್ಷಕಿಯರ ಬೇಕು ಬೇಡಿಕೆಗಾಗಿ, ಶಿಕ್ಷಕಿಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ತಮ್ಮ ಸಂಘಟನೆಯಿಂದ ಅನೇಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಇಂತಹ ಇವತ್ತಿನ ಒಂದು ಮಹಿಳೆಯನ್ನು ಗುರುತಿಸುವ ಒಂದು ಸಮಯದಲ್ಲಿ ಅವರನ್ನು ಎಷ್ಟು ಶ್ಲಾಘನಿಸಿದರೂ ಕಡಿಮೆ ಅಂತ ನನ್ಗನ್ಸುತ್ತೆ. ಡಾಕ್ಟರ್ ಲತಾ ಎಸ್ ಮುಳ್ಳೂರವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ ಇವರಿಂದ ಇವತ್ತು ಮಾರ್ಚ್ 8 ಮಹಿಳಾ ದಿನಾಚರಣೆ ನಿಮಿತ್ತ ಮಾರ್ಚ್ 31ರವರೆಗೂ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾನೆ ಇದ್ದೀವಿ. ಪ್ರತಿದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ರು ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಮುಮ್ಮಿಗಟ್ಟಿ ಸರ್ ನಮ್ಮ ಧಾರವಾಡದವರು, ನಾನು ಕೂಡ ಧಾರವಾಡದವಳು, ಉತ್ತರ ಕರ್ನಾಟಕದ ಬಹುಮುಖ ಪ್ರತಿಭೆ ಅಂದರು ಅವರಿಗೆ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಅವರು ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ಅವ್ರ ಜೊತೆಗೆ ನಾನು ಕೂಡ ಕೆಲಸವನ್ನ ಮಾಡಿದ್ದೀನಿ. ಹೀಗಾಗಿ ಬಹಳಷ್ಟು ಪರಿಚಿತರು. ಪ್ರತಿ ವರ್ಷ ಅವರು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ಪ್ರತಿಭೆಗಳನ್ನ, ಹಲವಾರು ಕಲಾವಿದರನ್ನ ಗುರುತಿಸಿ, ಜೊತೆಗೆ ಶೈಕ್ಷಣಿಕ ಸಾಧನೆಯನ್ನ ಮಾಡಿದವರು, ಸಾಮಾಜಿಕ ಸಾಧನೆಯನ್ನ ಮಾಡಿದಂತ ಹಲವಾರು ಒಂದು ಮಹಿಳಾ ಸಾಧಕರನ್ನ ಇವತ್ತು ಗುರುತಿಸಿ ಎಲೆಮರೆಯಕಾಯಿಯಂತೆ ಕೆಲಸ ಮಾಡ್ತಾ ಇರೋರನ್ನ ಕೂಡ ವಿವಿಧ ಕ್ಷೇತ್ರಗಳೆಲ್ಲ ಮಹಿಳೆಯರನ್ನ ಗುರುತಿಸಿ ಅವರು ಪ್ರಶಸ್ತಿಯನ್ನ ಕೊಡ್ತಾ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸಮಸ್ತ ಮಹಿಳೆಯರು ಧನ್ಯವಾದಗಳನ್ನ ಅರ್ಪಿಸೋಣ. ನಮ್ದು ಕೂಡ ಮಹಿಳಾ ದಿನಾಚರಣೆ ನಿಮಿತ್ತ ನಮ್ಮ ಸಂಘಟನೆ ಬಗ್ಗೆ ಈಗಾಗಲೇ ಹೇಳಿದ್ರು ಅವರು. ಕರ್ನಾಟಕದಲ್ಲಿ ಹಲವಾರು ಪುರುಷ ಪ್ರಧಾನ ಶಿಕ್ಷಕರ ಸಂಘಟನೆಗಳಿದಾವೆ. ಪ್ರತ್ಯೇಕವಾದಂತ ವುಮೆನ್ಸ್ ಟೀಚರ್ಸ್ ಸಪ್ರೇಟ್ ಆದಂಥ ಸಂಘಟನೆ ಇರಲಿಲ್ಲ. ಹೀಗಾಗಿ ನಮಗೆ ಒಂದು ಹೆಣ್ಣು ಮಕ್ಕಳಿಗೆ ನಮ್ಮದೇ ಆದಂಥ ಬೇಕು ಬೇಡಿಕೆ ಸಮಸ್ಯೆಗಳಿಗಾಗಿ ಒಂದು ಶಿಕ್ಷಕಿಯರ ಸಂಘಟನೆ ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಅದನ್ನು ಹುಟ್ಟುಹಾಕಿದೆ. ಬಹಳಷ್ಟು ಅದು ಬಲಾಢ್ಯವಾಗಿ ಬೆಳೀತು.
ಜೊತೆಗೆ ನಮ್ಮದು ಬರೀ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಅಲ್ಲ, ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನೊಳಗೊಂಡಂತ ಸಂಘಟನೆಯಾಗಿದೆ. ಇಡೀ ಕರ್ನಾಟಕದ ಎಲ್ಲ ಶಿಕ್ಷಕರನ್ನ ಒಂದೇ ವೇದಿಕೆ ಅಡಿಯಲ್ಲಿ ತಂದಿರುವಂತಹ ಒಂದು ಬೃಹತ್ ಸಂಘಟನೆಯನ್ನ ಹುಟ್ಟುಹಾಕಿದ್ದೇವೆ. ಜೊತೆಗೆ ರಾಷ್ಟ್ರದಲ್ಲಿ ಕೂಡ ಪ್ರತ್ಯೇಕವಾದಂತಹ ಶಿಕ್ಷಕರ ಸಂಘಟನೆ ಇಲ್ಲ, ಶಿಕ್ಷಕ ಶಿಕ್ಷಕಿ ಎರಡೂ ಸೇರಿ ಸಂಘಟನೆಗಳಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಥಮ ಬಾರಿಗೆ ನಾವು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ರಾಜ್ಯ ಘಟಕ ಧಾರವಾಡ ಅನ್ನುವಂತಹ ಹೆಸರಿನಲ್ಲಿ ನಾವು ಸಂಘಟನೆಯನ್ನ ಸ್ಥಾಪನೆ ಮಾಡಿದ್ವಿ. ಭವ್ಯ ಮೇಡಮ್ ಹೇಳಿದ್ರು, ಭವ್ಯ ಮೇಡಮ್ ಅವರ ಒಂದು ಅಭಿಮಾನಿಗಳು ಬಹಳಷ್ಟು ಇಲ್ಲಿಗೆ ಬಂದಿದ್ದಾರೆ. ಜೊತೆಗೆ ಅನೇಕ ಹಿರಿಯ ತೆರೆ ಹಾಗೂ ಕಿರಿಯ ತೆರೆ ಕಲಾವಿದರು, ನಿಮ್ಮ ಅಭಿಮಾನಿಗಳು ಕೂಡ ನಾವೆಲ್ಲ ನಿಮ್ಮೊಂದು ನೋಡುದು ಒಂದು ನಮಗೊಂದು ಹಬ್ಬ, ಮತ್ತೆ ಅದು ಪ್ರಶಸ್ತಿ ತಗೊಂಡಷ್ಟೇ ಖುಷಿ ಕೂಡ ನಮಗೆ. ಅಮ್ಮ ಅವರು ಕೂಡ ಬಂದಿದ್ದಾರೆ, ಅವರ ಒಂದು ಆಶೀರ್ವಾದ ಎಲ್ರಿಗೂ ಕೂಡ ಇರಲಿ. ಅಷ್ಟು ಕಾಲು ನೋವಿದ್ರು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ಪ್ರಶಸ್ತಿ ವಿಜೇತರಿಗೆ ಆಶೀರ್ವಾದ ಮಾಡೋಕೆ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ಹಾಕ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಅನೇಕ ಮಹಿಳಾ ನಿರ್ದೇಶಕಿಯರು ಬಂದಿದ್ದಾರೆ, ಹಿರಿತೆರೆ ಕಲಾವಿದರು ಬಂದಿದ್ದಾರೆ. ಇವತ್ತು ಅವರನ್ನೆಲ್ಲ ಈಗ ಮಹಿಳಾ ದಿನಾಚರಣೆ ಮಾಡೋದೇ ಅದರ ಸಲುವಾಗಿ. ನಾವು ಭವ್ಯ ಮೇಡಮ್ ಅವ್ರು ಹೇಳಿದ್ರು, ಯಾರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಸಾಧನೆಯನ್ನ ನೆನೆಯುವಂತಹ ದಿನ ಅವತ್ತು ಮಹಿಳಾ ದಿನಾಚರಣೆ. ಯಾಕೆಂದ್ರೆ ಒಟ್ಟು ಭಾರತದ ಜನಸಂಖ್ಯೆಯಲ್ಲಿ 50%ಗಿಂತ ಹೆಚ್ಚಿಗೆ ನಮ್ಮ ಒಂದು ಮಹಿಳೆಯರ ಒಂದು ಸಂಖ್ಯೆ ಇದೆ. ಬಹಳಷ್ಟು ಬೇರೆ ದೇಶಗಳಲ್ಲಿ ಇರ್ಲಾರ್ದಂತಹ ಒಂದು ಗೌರವ, ಪ್ರೀತಿ, ಅಭಿಮಾನ ನಮ್ಮ ಭಾರತ ದೇಶದಲ್ಲಿ ಇವತ್ತು ಹೆಣ್ಮಕ್ಳಿಗೆ ಕೊಡ್ತಾ ಬಂದಿದ್ದಾರೆ. ಹೀಗಾಗಿ ಇಂಥ ಒಂದು ಮಹಿಳಾ ದಿನಾಚರಣೆ ದಿವಸ ಇವತ್ತು ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಸಾಧನೆಯನ್ನ ಮಾಡಿದಂತ ಮಹಿಳೆಯರನ್ನ ಗುರುತಿಸಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಥಮ ಶಿಕ್ಷಕಿ, ಬ್ರಿಟಿಷರ ಕಾಲದಲ್ಲಿ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಅನ್ನುವಂಥ ಬಿರುದನ್ನ ಪಡೆದವರು. ಯಾವ ರೀತಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದು ಎಷ್ಟು ಸತ್ಯವೋ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ ಪುರುಷರು ಇರ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ತಾರಾ ಅನುರಾಧ ಅವರು ಸಾವಿತ್ರಿಬಾಯಿ ಫುಲೆ ಪಾತ್ರವನ್ನ ಮಾಡಿದ್ರು. ಸುಚೇಂದ್ರ ಪ್ರಸಾದ್ ಅವರು ಜ್ಯೋತಿಬಾಯಿ ಫುಲೆ ಪಾತ್ರವನ್ನ ಮಾಡಿದವರು. ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತ ಚಲನಚಿತ್ರ ಸಾವಿತ್ರಿಬಾಯಿ ಫುಲೆ. ವಿಶಾಲ್ ರಾಜ್ ಅವರ ಒಂದು ನಿರ್ದೇಶನದಲ್ಲಿ ಹಾಗೂ ಬಸವರಾಜ್ ಭೂತಾಳಿ ಅವರ ಒಂದು ನಿರ್ಮಾಣದಲ್ಲಿ ಒಂದು ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ನಿರ್ಮಾಣವಾಗಿದೆ. ಅಮೋಘ ಸಿದ್ದೇಶ್ವರ್ ಕ್ರಿಯೇಷನ್ಸ್ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಸಹಯೋಗದಲ್ಲಿ ರಾಜ್ಯಾದ್ಯಂತ ನಾವು ಆ ಚಲನಚಿತ್ರವನ್ನ ಬಿಡುಗಡೆ ಮಾಡಿದೀವಿ. ಪ್ರತಿಯೊಬ್ಬ ಮಹಿಳೆಯರು ನೋಡುವಂತಹ ಚಲನಚಿತ್ರ ಅದಾಗಿತ್ತು. ಹೀಗಾಗಿ ಬಹಳಷ್ಟು ಖುಷಿಯಿಂದ ನಾವು ಶಿಕ್ಷಕ ವೃತ್ತಿಯವರು, ನಾನು ಕೂಡ ಶಿಕ್ಷಕಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವಂತವಳು. ಆದ್ರೆ ನಮ್ಮ ಒಂದು ಸಂಘದ ಹೆಸರು ಸಾವಿತ್ರಿಬಾಯಿ ಫುಲೆ ಇರುವುದರಿಂದ ಉತ್ತರ ಕರ್ನಾಟಕದ ಬಹಳಷ್ಟು ಪ್ರತಿಭಾನ್ವಿತ ಕಲಾವಿದರು ಆ ಚಲನಚಿತ್ರದಲ್ಲಿ ನಟಿಸಿರೋದ್ರಿಂದ ನನಗೆ ಅವರು ನಿಮ್ಮ ಒಂದು ಸಂಘಟನೆಯಿಂದ ಚಲನಚಿತ್ರವನ್ನ ಬಿಡುಗಡೆ ಮಾಡಬೇಕು ರಾಜ್ಯಾದ್ಯಂತ ಅಂದಾಗ ತಾರಾ ಅನುರಾಧ ಅವರನ್ನ ಎಲ್ಲ ಚಲನಚಿತ್ರವನ್ನ ಒಂದು ಹಿರಿಯ ಕಲಾವಿದರನ್ನ ಧಾರವಾಡಕ್ಕೆ ಕರೆಸಿ ಆ ಚಲನಚಿತ್ರವನ್ನ ರಾಜ್ಯಾದ್ಯಂತ ಬಿಡುಗಡೆ ಮಾಡುವಂತಹ ಸೌಭಾಗ್ಯ ಕೂಡ ನನಗೆ ಒದಗಿ ಬಂತು. ಹೀಗಾಗಿ ಹೆಣ್ಣು ಮಕ್ಕಳಿಗೆ ಇವತ್ತು ವಿಶೇಷವಾದಂತಹ ವುಮೆನ್ಸ್ ಅಚೀವರ್ಸ್ ಅವಾರ್ಡ್ ಅನ್ನ ಕೊಡುತ್ತಿರುವಂತಹ ಮುಮ್ಮಿಗಟ್ಟಿ ಸರ್ಗೆ ಸಮಸ್ತ ಮಹಿಳೆಯರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು.